ಸರ್ಕಾರಿ ಶಾಲಾ ಕಟ್ಟಡವನ್ನೇ ಒಡೆದು ಹಾಕಿ ರಸ್ತೆ ಮಾಡಿಬಿಟ್ಟಿದ್ದಾರೆ ಕಿಡಿಗೇಡಿಗಳು. ಶಾಲಾ ಕಟ್ಟಡವನ್ನ ಧ್ವಂಸ ಮಾಡಿದ್ದು ಶಿಕ್ಷಣ ಇಲಾಖೆ ಮೌನಕ್ಕೆ ಜಾರಿರುವುದು ಅನುಮಾನಕ್ಕೆ ಕಾರಣ ಆಗಿದೆ. ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದ ಸರ್ಕಾರಿ ಶಾಲೆಯ ದುಸ್ಥಿತಿ. ಸರ್ಕಾರಿ ಬಾಲಕಿಯರ ಪ್ರಾಥಮಿಕ ಶಾಲೆಯ ಕಟ್ಟಡವನ್ನ ಧ್ವಂಸ ಮಾಡಿದ್ದಾರೆ. ಶಾಲೆಯ ಕಟ್ಟಡವನ್ನ ಒಡೆದು ಟ್ರ್ಯಾಕ್ಟರ್ ಮೂಲಕ ಮಣ್ಣನ್ನ ಶಿಫ್ಟ್ ಮಾಡಿದ್ದಾರೆ, ರಸ್ತೆ ಮಾಡಿಕೊಂಡಿದ್ದಾರೆ. ಕಣ್ಮುಚ್ಚಿ ಕೂತಂತಹ ತಾಲೂಕು ಆಡಳಿತದ ವಿರುದ್ಧ ಜನ ಕಿಡಿಯಾಗಿದ್ದಾರೆ. ಸ್ಕೂಲ ಹೊಡೆದಾಕಿ ಇವರು ಅಕ್ರಮವಾಗಿ ಟ್ಯಾಕ್ಟ್ರು ತಂದು ಇವ್ರ ಮನೆ ಪಾಯ ತೆಗೆದು ಮಣ್ಣು ಇರ್ತಾವ್ರೆ. ನಾಳೆಗೆಲ್ಲ ಹೊಸ ಪಡಿಸ್ಕೊತಾರೆ. ನೋಡಿ ಸ್ಕೂಲ್ ಗಲ್ಲಿಲ್ಲ ಐತೆ. ಸರ್ ಇಲ್ಲಿ ನಮ್ಮ ಮಿಟ್ಟೇಶ್ವರ ಇದೆಯಾ ಅದನ್ನು ಹೊಡೆದುಬಿಟ್ಟು ಆ ಕಡೆ ಇದು ಮಾಡ್ತಾವ್ರಲ್ಲ ಈ ಪರ್ಮಿಷನ್ ಕೊಟ್ಟರೆ ಅಲ್ಲಿ ಸಾಮಾನು ಇಟ್ಕೊಂಡ್ರಲ್ಲ ಬೀಗ ಅವ್ರು ಏನೋ ಮಾಡ್ಲಿಕ್ಕೆ ನೀವು ಏಕೈಕ ಸ್ಕೂಲ ಹೊಡೆದಾಕ್ಬಿಟ್ಟು ಹೊಡೆದಾಕಿರೋದಣ್ಣ ಯಾರು ಹೊಡೆದ್ರೆ ಮೇಲೆ ತನಿಖೆ ಆಯ್ತದೆ. ಅದ್ಯಾರು ಹೊಡೆದಾಕಿರೋದ ಯಾರು ಹೊಡೆದ್ರೆ ಅವ್ನ ಕೇಸ್ ಆಯ್ತು ಬಿಡ್ಕೊರೋ ಕೇಸ್ ಎಲ್ಲರ ಮೇಲೆ ಕೊಡ್ತೀವಿ. ನೀವು ಇವಾಗ ಹೊಡೆದಿದ್ರಲ್ವಪ್ಪ, ನೀವು ಪಂಚಾಯತ್ ಪರ್ಮಿಷನ್ ತಳಿದ್ರಿ, ಸ್ಕೂಲ್ ಪರ್ಮಿಷನ್ ತಳಿದ್ರಾ? ಅಲ್ಲ ಕಣ, ಈಗ ಸಾರ್ವಜನಿಕ ಸತ್ತು ಇದು ಸ್ಕೂಲ್ದು ಅವ್ರು ಎಲ್ಲಾರ್ದು ಕೊಡೋಣ, ಅವರು ಎಲ್ಲಾರ್ದು ಕೊಡೋಣ. ಈಗ ಇಲ್ಲೇನು ವಿಡಿಯೋ ಹೊಡಿತಿದ್ರಿ? ಇದು ಅಕ್ರಮವಾಗಿ ಮಾಡಂಗಿಲ್ಲ ಕಣಪ್ಪ. ಈ ತರ ಬಿದೋಗೈತಾ? ಏನ್ ನೋಡಿದಿ? ಹೊಡೆದಾಕ್ ಬಂದೆ ನೀನು ಇಬ್ಬರು ಹೊಡೆದಾಕ್ತಿಯಾ? ಅವ್ರು ಸ್ಕೂಲ್ ಹೊಡೆದಾಗ ನೀವ್ ಏನ್ ಮಾಡ್ತಾ ಇದ್ದೆ? ನಾವು ನೋಡಿದಿವಿ. ಪೂರ್ತಿ ಹೊಡೆದಾಕಿದ್ದೀನ? ಅವ್ರು ಹೊಡೆದಾಕ ಎಲ್ಲಿ ಹೋಗಿರ್ರಿ? ಅರ್ಧ ಹೊಡೆದಾಕಿದ್ರಿ ಅಲ್ವಾ? ಅವ್ರು ಹೊಡೆದಾಕ ಎಲ್ಲಿ ಹೋಗಿದ್ರಿ? ಈಗ ಅರ್ಧ ಹೊಡೆದಾಕಿದಿ. ಸಾಮಾನು ಇಟ್ಕೊಂಡಾರಲ್ಲ ಅವ್ರ ಅಪ್ಪಿಂದ ಜಾಗ ಅದು. ಈಗ ಅರ್ಧ ಹೊಡೆದಾಕಿದ್ಯಾ? ಈಗ ಅರ್ಧ ಹೊಡೆದಾಕಿದ್ರಿ. ನಾನು ಹೊಡೆದೇ ಇಲ್ಲ. ಇದು ಹೊಡೆದಿಲ್ವ? ಇದೀಗ ಹೊಡೆದಿಲ್ವ? ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮೈಸೂರಿನ ಸಾಲಿಗ್ರಾಮ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಶಾಲೆ ಇದು. ಸರ್ಕಾರಿ ಬಾಲಕಿಯರ ಪ್ರಾಥಮಿಕ ಶಾಲಾ ಕಟ್ಟಡ ಇದು. ಆ ಕಟ್ಟಡವನ್ನೇ ನಡು ಭಾಗದಲ್ಲಿ ಧ್ವಂಸ ಮಾಡಿಬಿಟ್ಟು ರಸ್ತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೇಳಿದ್ರೆ ಯಾರ್ ಪರ್ಮಿಷನ್ ಇಂದ ರಸ್ತೆನ ಮಾಡ್ಕೊಂಡ್ರಿ, ಯಾರ್ ಪರ್ಮಿಷನ್ ಇಂದ ಸರ್ಕಾರಿ ಶಾಲೆಯನ್ನ ಧ್ವಂಸ ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರೆ ಅದಕ್ಕೆ ಸಿಗ್ತಾ ಇರೋದು ಉಡಾಫಿಯ ಉತ್ತರ. ಈ ಶಾಲೆ ಕಾರ್ಯಾಚರಣೆಯಲ್ಲಿತ್ತ ಅಂತ ಕೇಳಿದ್ರೆ ಇಲ್ಲ, ಕಾರ್ಯಾಚರಣೆಯಲ್ಲಿ ಇರ್ಲಿಲ್ಲ. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದ್ದಂತಹ ಕಾರಣಕ್ಕಾಗಿ ಶಾಲೆಯನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಆದ್ರೂ ಯಾರೋ ಒಂದು ಶಾಲೆಯನ್ನ ಹೀಗೆ ಧ್ವಂಸ ಮಾಡ್ತಾರೆ, ರಸ್ತೆ ಮಾಡ್ಕೊಂಡ್ಬಿಡ್ತಾರೆ ಅಂತಂದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ? ಇದು ಕೇಳಬೇಕಾಗಿರುವಂತಹ ಪ್ರಶ್ನೆ. ಶಿಕ್ಷಣ ಇಲಾಖೆ ಶಾಲೆ ಇಷ್ಟೊಂದು ದುಸ್ಥಿತಿಗೆ ಹೋಗಿದ್ರೂ ಕೂಡ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದು ಕಾಡ್ತಾ ಇರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಸರ್ಕಾರಿ ಶಾಲಾ ಕಟ್ಟಡ ಸರ್ಕಾರದ್ದು ಅಂದ್ರೆ ಅದಕ್ಕೆ ಕೇಳೋರು ಇರೋದಿಲ್ವಾ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಶಾಲೆ ಶಿಫ್ಟ್ ಆಗಿರಬಹುದು, ಕಟ್ಟಡ ಇದೆಯಲ್ಲ ಅದನ್ನ ಕೇಳಬೇಕಲ್ವಾ ಯಾರಾದ್ರೂ ರಸ್ತೆ ಮಾಡೋರು ಅಥವಾ ಅಲ್ಲೇನೋ ಕಾಮಗಾರಿ ಮಾಡಬೇಕು ಅಂದ್ರೆ ಹೀಗೆ ಏಕಾಏಕಿ ಕಟ್ಟಡವನ್ನೇ ಧ್ವಂಸ ಮಾಡಿ ರಸ್ತೆ ಮಾಡ್ತಾರೆ ಅಂತಂದ್ರೆ ಹೇಗೆ ಅಂತ ಹೇಳಿ ಸರ್ಕಾರಕ್ಕೆ ಸಂಬಂಧಪಟ್ಟವರು ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ ರವಿ? ಅವ್ರು ಏನೋ ಮಾಡ್ಲಿಕ್ಕೆ ನೀವು ಏಕೈಕ ಸ್ಕೂಲ ಹೊಡೆದಾಕ್ಬಿಟ್ಟು ಸರ್ಕಾರಿ ಶಾಲೆಗಳು ಅಂತಂದ್ರೆ ಇತ್ತೀಚೆಗೆ ಮೂಗು ಮುರಿಯೋರೇ ಹೆಚ್ಚಾಗಿದ್ದಾರೆ. ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತೇಳಿ ಸಾಕಷ್ಟು ಅಭಿಯಾನಗಳು ಕೂಡ ಆರಂಭ ಆಗಿದೆ. ಆದರೆ ದುರಂತದ ವಿಷಯ ಅಂದ್ರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಲ್ಲಿಯೇ ಇಂತಹದೊಂದು ಸರ್ಕಾರಿ ಶಾಲೆಯನ್ನ ಹೊಡೆದು ಹಾಕುವಂತ ಕೆಲಸಕ್ಕೆ ಈಗ ಸ್ಥಳೀಯರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಬಾಲಕಿಯರ ಶಾಲೆಯನ್ನ ಧ್ವಂಸ ಮಾಡಿರೋದು, ಅಲ್ಲಿ ವಾಸ ಮಾಡ್ತಿರುವಂತಹ ಮತೀನ್ ಹಾಗೂ ಕುರಾನ್ ಎಂಬುವರು ಈ ಒಂದು
ಶಾಲೆಯ ಹಿಂಭಾಗದಲ್ಲಿ ಇರುವಂತಹ ತಮ್ಮ ಮನೆಗೆ ರಸ್ತೆಯನ್ನ ಮಾಡಿಕೊಳ್ಳಿಕ್ಕಾಗಿ ಸುಸಜ್ಜಿತವಾದ ಸರ್ಕಾರಿ ಶಾಲೆ ಕಟ್ಟಡವನ್ನೇ ಹೊಡೆದಾಕಿದ್ದಾರೆ. 2011-12 ಸಾಲಿನಲ್ಲಿ ಅಂದ್ರೆ ಅಂದ್ರೆ 14-15 ವರ್ಷಗಳ ಹಿಂದಿನ ಸಾಲಿನಲ್ಲಿ ಕಟ್ಟಿದಂತಹ ಒಂದು ಕಟ್ಟಡ ಇದು, ಬಿಲ್ಡಿಂಗ್ ಇದು. ಅಂತಹ ಬಿಲ್ಡಿಂಗ್ ಅನ್ನೇ ಅವರು ಒಡೆದು ಹಾಕಿದ್ದಾರೆ. ಆ ಕಟ್ಟಡನ ಒಡೆದು ಹಾಕಿ ತಮ್ಮ ಮನೆಗೆ ರಸ್ತೆಯನ್ನ ಮಾಡಿಕೊಂಡ್ರ ಜೊತೆಗೆ ಅಲ್ಲಿದ್ದಂತಹ ಪರಿಕರಗಳೆಲ್ಲನೂ ಕೂಡ ನಾಶ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮತ್ತೆ ಇನ್ನು ಕಟ್ಟಡದಲ್ಲಿ ಇದ್ದಂತಹ ಮಣ್ಣು ಎಲ್ಲವನ್ನು ಕೂಡ ಬೇರೆ ಕಟ್ಟಡವನ್ನ ಕಟ್ಟಲಿಕ್ಕಾಗಿ ಅವರು ಬಳಸ್ಕೊಳ್ತಿದ್ದಾರೆ. ಈ ಸಂಬಂಧ ಸ್ಥಳೀಯರ ಆ ಮತೀನ್ ಆಗೋ ಮತ್ತೊಬ್ಬ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಅವರೆಲ್ಲರೂ ಹಾರಿಕೆ ಉತ್ತರವನ್ನ ನೀಡ್ತಾರೆ. ಅವ್ರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾರೆ. ನೀನ್ ಯಾರು ಕೇಳಲಿಕ್ಕೆ ಅಂತೇಳಿ ಉಡಾಫೆ ಉತ್ತರವನ್ನ ನೀಡೋದ್ರ ಜೊತೆಗೆ ಅವ್ರ ಮೇಲೆ ಹಲ್ಲೆಗೂ ಕೂಡ ಮುಂದಾಗ್ತಾರೆ. ಇನ್ನು ಸಂಬಂಧ ಹೋರಾಟಗಾರ ಮಹೇಶ್ ಹಾಗೂ ಸಾರಾ ನಂದೀಶ್ ಆದಿಯಾಗಿ ಹಲವರೆಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಯಾಕಾಗಿ ಇದನ್ನ ಒಡೆದು ಹಾಕುವಂತ ಕೆಲಸಕ್ಕೆ ಮುಂದಾದ್ರಿ ಅಂತ ಹೇಳಿ. ಅಚ್ಚರಿ ವಿಚಾರ ಅಂತಂದ್ರೆ ಈ ಒಂದು ಶಾಲೆಯನ್ನ ಸಾಹುಕಾರ್ ಬೋರಣ್ಣ ಅವರು ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿ ಜಾಗವನ್ನ ದಾನ ಮಾಡಿದ್ರು. ಸರ್ಕಾರ ಅದಕ್ಕೆ ಕಟ್ಟಡವನ್ನ, ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳ ಗಣತಿ ಕಡಿಮೆ ಆಗದ ಕಾರಣಕ್ಕಾಗಿ ಪಕ್ಕದಲ್ಲಿದ್ದಂತಹ ಬಿಲ್ಡಿಂಗ್ಗೆ ಮಕ್ಕಳನ್ನ ಶಿಫ್ಟ್ ಮಾಡಲಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಈ ಎಲ್ಲ ಸುತ್ತಮುತ್ತಲಿರುವಂತಹ ಜನರು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಮೈಸೂರು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಸಾರಾ ನಂದೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್ಕಾರಿ ಶಾಲಾ ಕಟ್ಟಡ ಓಕೆ, ಮಕ್ಕಳಿಲ್ಲ ಅನ್ನುವಂತಹ ಕಾರಣಕ್ಕೆ ಶಿಫ್ಟ್ ಮಾಡಿದ್ದಾರೆ ಸರಿ, ಬಟ್ ಈ ರೀತಿ ಇಡೀ ಶಾಲೆಯನ್ನೇ ಧ್ವಂಸ ಮಾಡಿ ರಸ್ತೆ ಮಾಡೋದಕ್ಕೆ ಇವ್ರು ಯಾರು ಅನುಮತಿ ಕೊಟ್ರು ಸರ್? ಹೇಳೋರು ಕೇಳೋರು ಯಾರು ಇಲ್ವಾ ಅಲ್ಲಿ ಅಂತ ಹೇಳಿ? ಇಲ್ಲ ಮೇಡಮ್, ಯಾರ ಅನುಮತಿನೂ ಇಲ್ಲ ಅವ್ರಿಗೆ. ಅಕ್ರಮವಾಗಿ ಪ್ರವೇಶ ಮಾಡಿದರೆ. ಇದು ಮಹಿಳಾ ಶಾಲೆ. ಅದು ಹಿಂದೆ ಸಾಹುಕಾರ ಬೋರಣ್ಣವರು ಅಂತ ಕುಟುಂಬದವರು ಅದನ್ನ ಆ ಶಾಲೆ ಸಾಲಿಗ್ರಾಮ ಎಲ್ಲಾ ಮಕ್ಕಳಿಗೂ ಅಲ್ಲಿ ದಾನವಾಗಿ ಕೊಟ್ಟಂತ ಸ್ಥಳ ಅದು. ಎಷ್ಟು ವರ್ಷದ ಹಿಂದೆ ಶಾಲೆ ಕಟ್ಟಿತ್ತು ಸರ್ ಇಲ್ಲಿ? ಅಲ್ಲಿ ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ ವರೆಗೂ ಇತ್ತು. ಸುಮಾರು 10 ಎಕರೆ ಭೂಮಿನಲ್ಲಿ ದಾನವಾಗಿ ಕೊಟ್ಟಿದ್ರು. ಈಗ ಹಿಂದಿದ್ದ ಶಾಸಕರು ಅದನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅದನ್ನ ಮಿನಿ ವಿಧಾನಸೌಧಕ್ಕೋಸ್ಕರ ಸ್ಥಳನ ಬಿಟ್ಕೊಂಡಿದ್ರು. ಇನ್ನು ಉರ್ದು ಶಾಲೆಗಳು ಹಾಗೇನೆ ಉಳಿಸ್ಕೊಂಡಿದ್ರು. ಈಗ ಈ ದುಷ್ಕರ್ಮಿಗಳು ಅದನ್ನ ಮನೆ ಕಟ್ಕೊಳ್ಲಿಕ್ಕೋಸ್ಕರ ರೋಡ್ ಮಾಡ್ಕೊಂಡು ಪಾಯ ತೆಗಿತಿದ್ದಾರೆ. ಇದು ನಿನ್ನೆ ವಿಚಾರ ಗೊತ್ತಾಗಿ ನಾವು ವೆಹಿಕಲ್ಗಳನ್ನ ಸಾಲಿಗ್ರಾಮ ಸ್ಟೇಷನ್ಗೆ ಹಾಕ್ಸಿದ್ವು. ಈ ಯಾರೋ ಅದಕ್ಕೆ ಬೆಂಬಲ ನೀಡಿ ಆ ಗಾಡಿಗಳನ್ನ ಹೊರಗಡೆ ಬಿಡ್ತಿದ್ದಾರೆ. ಮತ್ತೀಗ ಬೆಳಗ್ಗೆ ಮಾಜಿ ಶಾಸಕರು ಸಾರಾ ಮಹೇಶ್ ಅವರು ಸ್ಟೇಷನ್ಗೆ ಕಾಲ್ ಮಾಡಿದ ನಂತರ ಈಗ ಗಾಡಿಗಳನ್ನ ತಂದು ಕಾಂಪೌಂಡ್ ಒಳಗಡೆ ಹಾಕಿದ್ದಾರೆ, ಸ್ಟೇಷನ್ಗೆ ಹಾಕಿದ್ದಾರೆ. ಹೀಗಿದೆ ಮೇಡಮ್. ಇದು ದಯಮಾಡಿ ಇದು ಭಾರಿ ಖಂಡನೀಯವಾಗಿದೆ. ಇದು ನಾವೆಲ್ಲ ವಿರೋಧ ಮಾಡ್ತೀವಿ. ಇದು DDPIಗೆ ನಾನೀಗ ಕಾಲ್ ಮಾಡಿ ಮಾತಾಡಿದೆ ಜೋರೇಗೌಡರಿಗೆ. ಅವರು ಭಾರಿ ಅದನ್ನ ಕೇವಲವಾಗಿ ತಗೊಂತಿದ್ದಾರೆ. ಬರೋಣ, ನೋಡೋಣ, ನಾಳೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. BO ಕಳಿಸಿದ್ದೀನಿ, ಅದೇನಾಗಿದೆ ಬಿಡಿ ನೋಡೋಣ ಅಂತ ಹೇಳ್ತಿದ್ದಾರೆ. ಈ ಅಸಡ್ಡೆ ಉತ್ತರನ ಜೋರೇಗೌಡರು ಕೊಡ್ತಿದ್ದಾರೆ. ಈ ಹಿಂದೆ ಯಾರ ಕೈವಾಡ ಇದೆಯೋ ಗೊತ್ತಿಲ್ಲ. ದಯಮಾಡಿ ಇದು ಸರ್ಕಾರದ ಆಸ್ತಿ ಅಲ್ವಾ? ಈಗ ಶಾಲೆಯಲ್ಲಿ ಕಾರ್ಯಾಚರಣೆಯಲ್ಲಿ ಇಲ್ಲದೆ ಇರಬಹುದು ಒಂದ್ ಸರ್ಕಾರಿ ಬಿಲ್ಡಿಂಗ್, ಆ ಬಿಲ್ಡಿಂಗ್ ನ ಒಳಗೆ ಯಾರದ್ದೋ ಒಬ್ಬರದ್ದು ಅತಿಕ್ರಮ ಪ್ರವೇಶ ಆಗತ್ತೆ, ಕಟ್ಟಡವನ್ನ ಧ್ವಂಸ ಮಾಡ್ತಾರೆ. ಧ್ವಂಸ ಮಾಡಿ ನಡುಭಾಗದಲ್ಲಿ ರಸ್ತೆ ಮಾಡ್ತಾರೆ ಅಂತಂದ್ರೆ ಯಾರದ್ದಾದ್ರೂ ಕುಮ್ಮಕ್ಕಿಲ್ದೆ ಇದು ಮಾಡೋದಕ್ಕೆ ಸಾಧ್ಯನಾ? ಅಂತದ್ದೊಂದು ಉದ್ದಟತನ ಅಂತ ಹೇಳಿ ಸರ್. ಖಂಡಿತವಾಗ್ಲೂ ಇದು ಕುಮ್ಮಕ್ಕೇನೆ. ಸಂಪೂರ್ಣ ವಿರೋಧ ಪಕ್ಷದವ್ರದ್ದು ಒಂದು ಬೆಂಬಲ ಇಲ್ಲದೆ ಅವ್ರು ಯಾವುದೇ ಕಾರಣಕ್ಕೂ ಇದನ್ನ ಮಾಡೋದಿಲ್ಲ. ಆಡಳಿತ ಪಕ್ಷದವರು, ನಮ್ದು ವಿರೋಧ ಪಕ್ಷ ಅಲ್ಲ, ಮಾಡೋದಿಲ್ಲ. ಹಾಗಾಗಿ ದಯಮಾಡಿ ತನಿಖೆ ಆಗ್ಲೇಬೇಕಿದು. ಯಾರು ಕುಮ್ಮಕ್ಕಿದೆ ಅನ್ನೋದು ತನಿಖೆ ಆಗ್ಲೇಬೇಕಿದು. ಅದಲ್ಲದೆ ಶಾಲೆ ನಡೀತಿದೆ ಮೇಡಮ್. ಹಾಗೆ ಸಂಪರ್ಕದಲ್ಲಿ BO R ಕೃಷ್ಣಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಕೃಷ್ಣಪ್ಪ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ನಮಸ್ತೆ ಸರ್. ನಿಮ್ ಗಮನಕ್ಕೆ ಬಂದಿದ್ಯಾ ಸರ್ ಸಾಲಿಗ್ರಾಮ ಪಟ್ಟಣದಲ್ಲಿ ಆ ಸರ್ಕಾರಿ ಶಾಲೆನ ಧ್ವಂಸ ಮಾಡಿ ರೋಡ್ ಮಾಡ್ಕೊಂಡಿರೋ ವಿಚಾರ? ಬಂದಿದೆ ಮೇಡಮ್. ಈಗ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾ ಇದ್ದೀನಿ. ಬಟ್ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು? ಆ ಬಿಲ್ಡಿಂಗ್ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಇರಲಿಲ್ವಾ ಸರ್? ಮೇಡಮ್, ಇದು ಕೋವಿಡ್ ನಂತರದಲ್ಲಿ ಆ ಭಾಗದ ಬಿಲ್ಡಿಂಗ್ ಗಳನ್ನ ಬಳಸ್ತಾ ಇರಲಿಲ್ಲ. ಕೋವಿಡ್ ನಂತರದಲ್ಲಿ ಅದನ್ನು ಆಕ್ಚುಲಿ ಅಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಲಿಗ್ರಾಮ ಇತ್ತು, ಅದನ್ನ ಶಿಫ್ಟ್ ಮಾಡಿದ್ದಾರೆ. ಇನ್ನು ಉರ್ದು ಶಾಲೆ ಕಳೆದ ಒಂದು 2 ವರ್ಷಗಳಿಂದ ಮಕ್ಕಳಿಲ್ಲ, ಅದಕ್ಕೋಸ್ಕರ ಆ ಶಾಲೆ ಮುಚ್ಚಿತ್ತು ಮೇಡಮ್. ಈ ವರ್ಷ ಮಕ್ಕಳು 6 ಮಕ್ಕಳು ಆಗಿದ್ದಾರೆ. ಶಾಲೆ ಪ್ರಾರಂಭ ಮಾಡಿದೀವಿ.
ಇದು ಆ ಶಾಲೆಗೆ ಅಟ್ಯಾಚ್ ಆಗಿರುವಂತದ್ದು ಈ ಕಡೆ ಭಾಗ ಅದು ಹಾಳಾಗಿತ್ತು, ಪಾಳು ಬಿದ್ದಂತಹ ಇದು ಬಿಲ್ಡಿಂಗು. ಆ ಬಿಲ್ಡಿಂಗ್ ನಲ್ಲಿ ಒಂದು ಕೊಠಡಿನ ಈಗ ಅವರು ಮನೆ ಕಟ್ಟಲಿಕ್ಕೆ, ನಾವು ಈಗ ಸ್ಪಾಟ್ ವಿಸಿಟ್ ಮಾಡೋದ್ರ ಗಮನಿಸಿದ ಹಾಗೆ ಮನೆ ಕಟ್ಟಲಿಕ್ಕೆ ಹಿಂಭಾಗ ಇದೆಯಲ್ಲ ಆ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಅವರು ಇದನ್ನ ಪಾಯ ತೆಗೆದಿದ್ದಾರೆ. ಅದು ಬಹುಶಃ ಅಲ್ಲ ಹೆಂಗ್ ತೆಗೆದ್ರು ಅಂತ ಹೇಳಿ ಸರ್. ಈಗ ಶಿಕ್ಷಣ ಇಲಾಖೆ ಸರ್ಕಾರದ ಅಂಡರ್ ನಲ್ಲಿ ಬರೋ ಜಾಗ ಅದು. ನೀವ್ ಹೇಳ್ತಾ ಇದ್ರಿ ಕಾರ್ಯಾಚರಣೆ ಆಗ್ತಾ ಇತ್ತು, ಉರ್ದು ಸ್ಕೂಲ್ 6 ಜನ ಮಕ್ಕಳಿದ್ರು, ಶಾಲೆ ನಡೀತಾ ಇದೆ ಅಂತ ಹೇಳಿ. ಹೇಗ್ ನುಗ್ತಾರೆ, ಹೇಗ್ ಕಟ್ಟಡನ ಧ್ವಂಸ ಮಾಡ್ತಾರೆ, ಯಾರು ಪರ್ಮಿಷನ್ ಕೊಟ್ರು ಅಂತ ಹೇಳಿ? ಮೇಡಮ್ ಯಾರು ಕೂಡ ಪರ್ಮಿಷನ್ಸ್ ಕೊಟ್ಟಿಲ್ಲ. ಈಗ ಆಲ್ರೆಡಿ ದಸರಾ ರಜೆ ಇರೋದ್ರಿಂದ ಮತ್ತೆ ನಾವು ಸಮೀಕ್ಷಾ ಕಾರ್ಯದಲ್ಲಿ ಪಡ್ಕೊಂಡಿರೋದ್ರಿಂದ ನಿನ್ನೆ ರಾತ್ರಿ ನಮ್ಗೆ 7:40 ಮಾಹಿತಿ ಗೊತ್ತಾಯ್ತು ಮೇಡಮ್. ನಾವು ಇಮಿಡಿಯೇಟ್ ಆಗಿ HMಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ. ಅವ್ರ ಜೊತೆ ಈಗೂ ಕೂಡ ನಾವು ಬಂದು ಇಲ್ಲೇ ಸ್ಟೇಷನ್ ಅಲ್ಲೇ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಈ ಕೃತ್ಯವನ್ನ ಮಾಡಿದವ್ರು ಯಾರು, ಅವ್ರ ಮೇಲೆ ಕ್ರಮ ಆಗಿದೆಯಾ ಸರ್? ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು? ಮೇಡಮ್ ಅಲ್ಲಿ ಯಾರು ಪಾಲ್ಗೊಂಡಿದ್ದಾರೆ ಅಂತ ಮಾಹಿತಿ ಇದೆ, ಅವ್ರ ಬಗ್ಗೆ ಈಗ ಕಂಪ್ಲೇಂಟ್ ಅನ್ನ ಇಲ್ಲಿ ಕೊಡ್ತೀವಿ ಮೇಡಮ್. HM ಮುಖಾಂತರ ಅವ್ರ ಮಾಹಿತಿ ತಗೊಂಡು ಅವ್ರು ಕೊಡ್ತಾ ಇದ್ದೀವಿ. ಎಷ್ಟು ಜನರ ಮೇಲೆ ಕಂಪ್ಲೇಂಟ್ ಆಗಿದೆ ಸರ್? ಕಂಪ್ಲೇಂಟ್ ಕೊಡಕ್ ಮೇಡಮ್ ಹೋಗಿ ಈಗ ಮುಖ್ಯವಾಗಿ ಗೊತ್ತಿರೋರು ಒಬ್ರು, ಅವರು ಮತ್ತೆ ಅವರ ಸಹಚರರು ಅಂತ ಅಂದ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ಅವ್ರದ್ದೇನಾದ್ರೂ ಅಲ್ಲಿ ಹತ್ರದಲ್ಲಿ ಏನಾದ್ರು ಅವ್ರ ಜಾಗ ಇದೆಯಾ ಅಥವಾ ಹೆಂಗೆ, ಏನು ಜಾಗದ ವಿವಾದ ಏನಾದ್ರು ಇದೆಯಾ ಹಿಂಭಾಗ ಒಟ್ಟಾರೆ ಒಂದು ಯಾವುದೋ ಒಂದು ಮನೆ ಕಟ್ತಾ ಇದ್ದಾರೆ. ಮನೆ ಕಟ್ಟುವಂತಹ ಜಾಗದಲ್ಲಿ ಇದನ್ನ ಪಾಯ ಮಾಡಿದ್ದಾರೆ. ಆ ಪಾಯ ಮಾಡಿದಂತಹ ಜಾಗದ್ದು ಮೇಡಮ್. ಪಾಯ ಮಾಡಿರೋದು ಯಾವಾಗ ಸರ್? ನಿಮ್ಗೆ ಇಷ್ಟು ತಡವಾಗಿ ಗೊತ್ತಿಲ್ಲ. ಮೇಡಮ್ ಪಾಯ ನಿನ್ನೆ ಮಾಡಿದ್ದಾರೆ ಅನ್ಸುತ್ತೆ, ನಿನ್ನೆ ಅಥವಾ ಮೊನ್ನೆ ಆಗಿರ್ಬೋದೇನೋ. ಹಿಂಭಾಗ ಶಾಲೆದಲ್ಲ ಅದು ಜಾಗ, ಶಾಲೆ ಹಿಂಭಾಗದ್ದು. ಶಾಲೆ ಹಿಂಭಾಗ ಅಂತಂದ್ರೆ ಆ 10 ಎಕರೆ ವ್ಯಾಪ್ತಿಯ ದಾನವಾಗಿ ಕೊಟ್ಟಂತಹ ಜಾಗಕ್ಕೆ ಈ ಜಾಗ ಬರೋದಿಲ್ವಾ? ಬರಲ್ಲ. ಅಂದ್ರೆ ದಾನವಾಗಿ ಕೊಟ್ಟಿರೋ ಜಾಗದಲ್ಲಿ ಈಗ ಆಗಿಲ್ಲ ಮೇಡಮ್. ಅದು ಒಟ್ಟು ದಾನವಾಗಿ ಕೊಟ್ಟಿರುವಂತಹ ಜಾಗ ಈಗ ಪ್ರಸ್ತುತ ಇರುವಂತಹದ್ದು 3 ಎಕರೆ ಬಹುಶಃ 16 ಕುಂಟೆ ಇರಬಹುದು ಮೇಡಮ್. ಓವರ್ ಆಲ್ ಆ 3 ಎಕರೆ 16 ಕುಂಟೆನಲ್ಲಿ ಇರುವಂತದ್ದು ಒಂದು ಕಟ್ಟಡ ಇದು. ಅದು ಹಿಂಭಾಗದ್ದು ಇವ್ರು ಮನೆ ಕಟ್ತಾ ಇರುವಂತದ್ದು. ಅಂದ್ರೆ ಅದು ದಾನ ಭೂಮಿ ಅಲ್ಲ. ಅಲ್ಲಿಂದ ಅವರು ಎಂಟ್ರೆನ್ಸ್ಗೆ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಮೇಡಮ್. ಅದು ಸರ್ಕಾರದ ಭೂಮಿನ ಅತಿಕ್ರಮ ಪ್ರವೇಶ ಮಾಡಿ ಅದನ್ನ ಹೊಡೆದಿರೋದ್ರಿಂದ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಈಗ ಸಾರಾ ನಂದೀಶ್ ಅವರು ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ 10 ಎಕರೆ ಜಾಗವನ್ನ ದಾನವಾಗಿ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರು ಸರ್. ಇಲ್ಲ ಮೇಡಮ್, ನಮ್ಗೆ ಇವಾಗ ಮಾಹಿತಿ ಮೇಡಮ್ ನಮ್ಗೆ ಈ ಖಾತೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ 3 ಎಕರೆ 16 ಕುಂಟೆ ಅಂತ ಇದೆ ಮೇಡಮ್. 3 ಎಕರೆ 16 ಗುಂಟೆ ಅಂತ ಹೇಳಿ. ಹೌದು. ಒಂದೇ ನಿಮಿಷ ಹಾಗೆ ಸಂಪರ್ಕದಲ್ಲಿ ಸರ್. ನಂದೀಶ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇತ್ತು ತಮ್ಗೆ? ಹೌದು. ಈಗ ನೋಡಿ, ಅವರು ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ, ಜೊತೆಗೆ 3 ಎಕರೆ ಜಾಗ ಇರೋದು ಅಂತಿದ್ದಾರೆ ಸರ್. ಇಲ್ಲ BO ಅವ್ರಿಗೆ ತಕ್ಕ ಮಾಹಿತಿ ಇಲ್ಲ ಅವರಿಗೆ. ಆಮೇಲೆ ತಪ್ಪು ಮಾಹಿತಿನ ಕೊಡ್ತಿದಾರೆ ಅವರು. ಒಂದು ಉರ್ದು ಶಾಲೆನಲ್ಲಿ ಮಕ್ಕಳಿದ್ದಾರೆ, ಉರ್ದು ಶಾಲೆನಲ್ಲಿ ಆಲ್ರೆಡಿ ಮಕ್ಕಳಿದಾರಲ್ಲಿ. ಎರಡನೇದು ಶಾಸಕರು ಹಿಂದೆ ಇದ್ದ ಮಾಜಿ ಸಚಿವರು ಅಲ್ಲಿ ಕಾಂಪೌಂಡ್ ಹಾಕಿದ್ದಂತ ಸಂದರ್ಭದಲ್ಲಿ ಇದನ್ನ 2 ವರ್ಷಗಳಿಂದನೂ ಕಾಂಪೌಂಡ್ ಅನ್ನ ಡೆಮಾಲಿಷ್ ಮಾಡಿದ್ದಾರೆ ಇವರು. ಈ ದುಷ್ಕರ್ಮಿಗಳು ಡೆಮಾಲಿಷ್ ಮಾಡಿದ್ದಾರೆ. ಆಗ್ಲೇನೆ ಇವರು ಎಚ್ಚೆತ್ಕೊಂಡು ಕ್ರಮ ತಗೊಂಡಿಲ್ಲ. ಆ ದಿನ ಕಾಂಪೌಂಡ್ ನ ಡೆಮಾಲಿಷ್ ಮಾಡಿದ್ದಾರೆ, ಈಗ ಬಿಲ್ಡಿಂಗ್ ನೇ ಡೆಮಾಲಿಷ್ ಮಾಡಿದ್ದಾರೆ. ಇವರು ಬರೀ ಶಾಲಾ ಆವರಣ ಮಾತ್ರ ಹೇಳ್ತಿದ್ದಾರೆ, ಯಾವ ಪ್ರೈಮರಿ ಸ್ಕೂಲ್ ಹೇಳ್ತಿದ್ದಾರೆ. ಆದ್ರೆ ಅಲ್ಲಿ ಮಿಡ್ಲ್ ಸ್ಕೂಲ್ ಇದೆ, ಮತ್ತೆ ಹೆರಿಗೆ ಹಾಸ್ಪಿಟಲ್ ಅಂತ ಹೇಳಿ ಇತ್ತು. ಈಗ ಮಹಿಳಾ ಕಾಲೇಜ್ ಆಗಿದೆ. ಆ ಸಂಪೂರ್ಣ ಮೇಡಮ್ ನಾನು ಶಾಲೆಗೆ ಸಂಬಂಧಪಟ್ಟಂತ ಜಾಗ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಓಕೆ, ಬಟ್ ಶಾಲೆಗೆ ಅಂತಾನೆ ದಾನ ಕೊಟ್ಟಿದ್ದಲ್ಲ ಸರ್ ಅವ್ರು 10 ಎಕರೆ? ಹೌದು. 10 ಎಕರೆ ಇಲ್ಲ ಮೇಡಮ್, ಶಾಲೆಗೆ ಅಂತ ಕೊಟ್ಟಿರೋದು ಈಗ ನಮಗೆ ಪಂಚಾಯತಿ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 3 ಎಕರೆ 16 ಕುಂಟೆ ಬರುತ್ತೆ ಅಂತ ಹೇಳಿದ್ದಾರೆ. ಅವ್ರು ಈ ಖಾತೆ ಮಾಡಿದ್ದಾರೆ ಮೇಡಮ್. ಈ ಖಾತೆನಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಮಾತ್ರ ಹೇಳಿದ್ದಾರೆ. ಅವ್ರನ್ನ ಕೇಳಿದಾಗ ಅವ್ರು 3 ಎಕರೆ 16 ಕುಂಟೆ ಬರುತ್ತೆ ಅಂತ ಹೇಳಿದ್ದಾರೆ. ಏನು ಕ್ರಮ ತಗೊಳ್ಳಿಲ್ಲ ಕೇಳಿ ಮೇಡಮ್. ಏನ್ ಸರ್ ನಂದೀಶ್ ಸರ್ ಹೇಳಿ. ಕಾಂಪೌಂಡ್ ನ ಡೆಮಾಲಿಷ್ ಮಾಡಿದಾಗ ಏನಕ್ಕೆ ಇವ್ರು ಕ್ರಮ ತಗೊಳ್ಳಿಲ್ಲ ಮೇಡಮ್? ಕಾಂಪೌಂಡ್ ಈಗಂತೂ ಡೆಮಾಲಿಷ್ ಆಗಿಲ್ಲ ಮೇಡಮ್. ನಾನು ಬಂದು 2 ವರ್ಷ ಆಯ್ತು. ಅದಕ್ಕಿಂತ ಹಿಂದೆ ಆಗಿರ್ಬೋದು. ನಾನು ಬಂದ ನಂತರದಲ್ಲಿ ಖಂಡಿತವಾಗಿ ಯಾವ್ದು ಆಗಿಲ್ಲ ಮೇಡಮ್. ಅಲ್ಲ, ನೀವು ಬಂದಾಗಲ್ಲ, ನೀವು ಬಂದಿದ್ದು ಬಿಟ್ಟಿದ್ದು ಬೇರೆ ವಿಚಾರ. ಹಿಂದೆ ಆಗಿದೆಯೋ ಅದು ಮಾಹಿತಿ ಇಲ್ಲ ಮೇಡಮ್. ಮಾಡಿದಾರಲ್ಲ, ಹಿಂದೆ ಮಾಹಿತಿ ಇಲ್ಲ ಮೇಡಮ್. ಮಾಹಿತಿ ಬೇಕಾದ್ರೆ ಪಡ್ಕೊಂಡು ನಾವು ಉಳಿದಂತೆ ಮಾಹಿತಿ ಕೊಡ್ತೀವಿ. ಮಾಹಿತಿ ನೀವು ಕೇಳಿದ್ರೆ ಸಿಗುತ್ತೆ. ನಿಮ್ಗೆ ಅಲ್ಲಿ ಆಗ್ತಾ ಇರೋದು ಕಣ್ಣಲ್ಲಿ ಕಾಣಲ್ವ ನಿಮ್ಗೆ? ನಿಮ್ಮ DDPI ಇನ್ನೂ ತಲೆ ಹತ್ತಾಗಿಲ್ಲ. ನನ್ ಕೆಲಸ ಇದೆ, ಇವತ್ತು ಸಂಡೆ ಬರಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ಫೋನ್ ಮಾಡಿದ್ರೆ ಕಥಕಾಯ್ತಾರೆ ಕೂತ್ಕೊಂಡು. ಅವ್ರ ಮನೆ ಏನಾದ್ರು ಹೊಡೆದೋಗಿದ್ರೆ ಬಿಡ್ತಿದ್ರೆ ಅವರು ನಾಚಿಕೆ ಆಗಲ್ವ ಜನ್ಮಕ್ಕೆ ನಿಮ್ಮ ಇಲಾಖೆಗೆ?
ಮರ್ಯಾದೆ ಇಲ್ವಲ್ಲ ಈ ಜನಕ್ಕೆ? ಲೂಟಿ ಮಾಡ್ತಿರಲ್ರಿ, ಸರ್ಕಾರ ಆಸ್ತಿಯ ದರೋಡೆ ಮಾಡ್ತಾ ಇದ್ರಲ್ರಿ, ಇಂಥವಕ್ಕೆಲ್ಲ ಅವಕಾಶ ಕೊಡ್ತಿರಲ್ರಿ ನೀವು? ಸರ್ ಖಂಡಿತ ಇಲ್ಲ. ನಾವು ಈಗಾಗಲೇ ಮಾಹಿತಿ ಪ್ರಕಾರ ಸಿಕ್ಕ ತಕ್ಷಣನೇ ಕಂಪ್ಲೇಂಟ್ ಮಾಡ್ತಾ ಇದೀವಿ ನಾವು. ಇದೇ ನಿಮ್ಮ ಡಿ.ಡಿ.ಪಿ ಮನೆ ಏನಾರ ಕಥ ಹುಡುಕ್ತಿದ್ರೆ ಇಷ್ಟೊತ್ತು ಏನ್ರಿ ಮಾಡ್ತಿದ್ರು ಅವರು? ನಿನ್ನೆ ಗೊತ್ತಾಗ್ತಾರ, ಇವತ್ತು ಪಾರ್ಟಿ ಅಂತ. ಈಗ ನಂದೀಶ್ ಸರ್ ಹಾಗೆ ಕೃಷ್ಣಪ್ಪ ಸರ್, ನಮ್ಮ ಉದ್ದೇಶ ಇಷ್ಟೇ. ಈಗ ಸರ್ಕಾರಿ ಶಾಲೆಯ ಕಟ್ಟಡ, ಅದು ಸರ್ಕಾರದ ಜಾಗನ ಯಾರೋ ನುಗ್ಗಿ ಅತಿಕ್ರಮ ಮಾಡಿ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ಅಂತಂದ್ರೆ ಅದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಅದ್ರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ ಕೃಷ್ಣಪ್ಪ ಸರ್, ಅದ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಜನರ ಆಗ್ರಹ. ನೀವು ಅದನ್ನ ಮಾಡ್ತೀರಿ ಅನ್ನುವಂಥ ಭರವಸೆಯನ್ನ ಇಟ್ಕೊಳ್ತೀವಿ. ಹಾಗೆ ಸಾರಾ ನಂದೀಶ್ ಸರ್, ನೀವು ಆ ಭಾಗದ ಜನಪ್ರತಿನಿಧಿ, ನಿಮ್ಮ ಮೇಲೂ ಅಂಥದ್ದೇ ಭರವಸೆಯನ್ನ ಇಟ್ಕೊಂತೀವಿ. ಯಾಕಂದ್ರೆ ಯಾರೋ ಒಬ್ರು ಹೀಗೆ ಬಂದ್ ಮಾಡಿದಾಗ ಪ್ರಶ್ನೆ ಮಾಡೋರು ಬೇಕು ಅಲ್ಲಿ. ಆ ಪ್ರಶ್ನೆ ಮಾಡುವಂತಹ ಕೆಲಸ ತಾವು ಮಾಡ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ಪೊಲೀಸರ ಮೇಲೆ ಆ ಕ್ರಮಕ್ಕಾಗಿ ಆಗ್ರಹಿಸ್ತೀರಿ ಅಂತ ನಾವು ಭಾವಿಸ್ತೀವಿ ಸರ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ.